ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ಪ್ರಶ್ನೆ ಬಹಳ ಅದ್ಭುತವಾಗಿ ಹೇಳಿದ್ರಿ. ಅವಕಾಶಗಳು ರಾಮರಸದಲ್ಲಿ ಏನು ಇರಲಿಲ್ಲಮ್ಮ, ನೀರು ಹಾಕೊಟ್ಟಿದ್ರು. ಇವ್ರು ಹೇಳಿದ್ರು ಅದನ್ನ ಕುಡಿದ್ಬಿಟ್ಟು ಪಿಕ್ಚರ್ ನೋಡಿದ್ರು ಅಂತ ನನಗೆ ಯಾರು ಕಾಣಿಸ್ಲಿಲ್ಲ, ಇವರೇ ಕಾಣಿಸಿದ್ರು. ನನಗೆ ಅವ್ರು ಹೇಳಿದ್ದು ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟು, ಸರ್ ಬನ್ನಿ ಸರ್, ಈ ಪಿಕ್ಚರ್ ಅಲ್ಲಿ ತುಂಬಾ ಜನ ಹೀರೋಯಿನ್ಗಳಿದ್ದಾರೆ, ಎಲ್ಲಾರನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸುಳ್ಳು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇವತ್ತು ಹೀರೋ ಇಂಟ್ರೊಡಕ್ಷನ್ ಸರ್ ತಮಾಷೆ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಅವಕಾಶಗಳು ಬರ್ತಾ ಇರತ್ತೆ, ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳೋದು ಗೊತ್ತಿರಬೇಕು ಅಷ್ಟೇ. ಅದೇ ಪ್ರಶ್ನೆ. ನಾನು ಈ ಹಿಂದೆನೂ ಯಾವ್ದೋ ಒಂದು ವೇದಿಕೆಯಲ್ಲಿ ಹೇಳಿದ್ದೆ, ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಹೊರತುಪಡಿಸೇನೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟ್, ಆಗ್ಲೇ ಇಡೀ ಕರ್ನಾಟಕದ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್. ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂತ ವೇದಿಕೆ. ಹೀರೋ ಆಗೋದಿದೆಯಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲ, ಸಾಮಾನ್ಯ ಮಾತು ಅಲ್ವೇ ಅಲ್ಲ. ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಬೀಳುತ್ತೆ. ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ ಕಡೆಯಿಂದ ಕಾರ್ತಿಕ್ಗೆ ಈ ಸಂದರ್ಭದಲ್ಲಿ ಹೀರೋ ಫಸ್ಟ್ ಹೀರೋ ಆಗೋದು ನಿಲ್ಲಿಸ್ಬೇಕಮ್ಮ, ಅವನ ಹೀರೋ. ಒಂದು ಪ್ರಶ್ನೆ ಬಹಳ ಅದ್ಭುತವಾಗಿ ಹೇಳಿದ್ರಿ. ಅವಕಾಶಗಳು ರಾಮರಸದಲ್ಲಿ ಏನು ಇರಲಿಲ್ಲಮ್ಮ, ನೀರು ಹಾಕೊಟ್ಟಿದ್ರು. ಇವ್ರು ಹೇಳಿದ್ರು ಅದನ್ನ ಕುಡಿದ್ಬಿಟ್ಟು ಪಿಕ್ಚರ್ ನೋಡಿದ್ರು ಅಂತ ನನಗೆ ಯಾರು ಕಾಣಿಸ್ಲಿಲ್ಲ, ಇವರೇ ಕಾಣಿಸಿದ್ರು. ನನಗೆ ಅವ್ರು ಹೇಳಿದ್ದು ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟು, ಸರ್ ಬನ್ನಿ ಸರ್, ಈ ಪಿಕ್ಚರ್ ಅಲ್ಲಿ ತುಂಬಾ ಜನ ಹೀರೋಯಿನ್ಗಳಿದ್ದಾರೆ, ಎಲ್ಲಾರನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸುಳ್ಳು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇವತ್ತು ಹೀರೋ ಇಂಟ್ರೊಡಕ್ಷನ್ ಸರ್ ತಮಾಷೆ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಅವಕಾಶಗಳು ಬರ್ತಾ ಇರತ್ತೆ, ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳೋದು ಗೊತ್ತಿರಬೇಕು ಅಷ್ಟೇ. ಅದೇ ಪ್ರಶ್ನೆ. ನಾನು ಈ ಹಿಂದೆನೂ ಯಾವ್ದೋ ಒಂದು ವೇದಿಕೆಯಲ್ಲಿ ಹೇಳಿದ್ದೆ, ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಹೊರತುಪಡಿಸೇನೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟ್, ಆಗ್ಲೇ ಇಡೀ ಕರ್ನಾಟಕದ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್. ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂತ ವೇದಿಕೆ. ಹೀರೋ ಆಗೋದಿದೆಯಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲ, ಸಾಮಾನ್ಯ ಮಾತು ಅಲ್ವೇ ಅಲ್ಲ. ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಬೀಳುತ್ತೆ. ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ ಕಡೆಯಿಂದ ಕಾರ್ತಿಕ್ಗೆ ಈ ಸಂದರ್ಭದಲ್ಲಿ ಹೀರೋ ಫಸ್ಟ್ ಹೀರೋ ಆಗೋದು ನಿಲ್ಲಿಸ್ಬೇಕಮ್ಮ, ಅವನ ಹೀರೋ. ಒಂದು ಪ್ರಶ್ನೆ ಬಹಳ ಅದ್ಭುತವಾಗಿ ಹೇಳಿದ್ರಿ. ಅವಕಾಶಗಳು ರಾಮರಸದಲ್ಲಿ ಏನು ಇರಲಿಲ್ಲಮ್ಮ, ನೀರು ಹಾಕೊಟ್ಟಿದ್ರು. ಇವ್ರು ಹೇಳಿದ್ರು ಅದನ್ನ ಕುಡಿದ್ಬಿಟ್ಟು ಪಿಕ್ಚರ್ ನೋಡಿದ್ರು ಅಂತ ನನಗೆ ಯಾರು ಕಾಣಿಸ್ಲಿಲ್ಲ, ಇವರೇ ಕಾಣಿಸಿದ್ರು. ನನಗೆ ಅವ್ರು ಹೇಳಿದ್ದು ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟು, ಸರ್ ಬನ್ನಿ ಸರ್, ಈ ಪಿಕ್ಚರ್ ಅಲ್ಲಿ ತುಂಬಾ ಜನ ಹೀರೋಯಿನ್ಗಳಿದ್ದಾರೆ, ಎಲ್ಲಾರನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸುಳ್ಳು ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇವತ್ತು ಹೀರೋ ಇಂಟ್ರೊಡಕ್ಷನ್ ಸರ್ ತಮಾಷೆ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಅವಕಾಶಗಳು ಬರ್ತಾ ಇರತ್ತೆ, ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳೋದು ಗೊತ್ತಿರಬೇಕು ಅಷ್ಟೇ. ಅದೇ ಪ್ರಶ್ನೆ. ನಾನು ಈ ಹಿಂದೆನೂ ಯಾವ್ದೋ ಒಂದು ವೇದಿಕೆಯಲ್ಲಿ ಹೇಳಿದ್ದೆ, ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಹೊರತುಪಡಿಸೇನೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟ್, ಆಗ್ಲೇ ಇಡೀ ಕರ್ನಾಟಕದ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್. ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂತ ವೇದಿಕೆ. ಹೀರೋ ಆಗೋದಿದೆಯಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲ, ಸಾಮಾನ್ಯ ಮಾತು ಅಲ್ವೇ ಅಲ್ಲ. ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಬೀಳುತ್ತೆ. ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ ಕಡೆಯಿಂದ ಕಾರ್ತಿಕ್ಗೆ ಈ ಸಂದರ್ಭದಲ್ಲಿ ಹೀರೋ ಫಸ್ಟ್ ಹೀರೋ ಆಗೋದು ನಿಲ್ಲಿಸ್ಬೇಕಮ್ಮ, ಅವನ ಹೀರೋ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.